2 ಸಮುವೇಲನು ಅಧ್ಯಾಯ 3. ಬಹು ದಿವಸಗಳವರೆಗೆ ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಯುದ್ಧ ನಡೆದಿತ್ತು. ದಾವೀದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತ್ತು. ಹೆಬ್ರೋನಿನಲ್ಲಿರುವಾಗ ದಾವೀದನಿಗೆ ಹುಟ್ಟಿದ ಮಕ್ಕಳು: ಚೊಚ್ಚಲ ಮಗನು ಅಮ್ನೋನನು, ಇವನು ಇಜ್ರೇಲಿನವಳಾದ ಅಹೀನೋವಮಳಲ್ಲಿ ಹುಟ್ಟಿದವನು. ಎರಡನೆಯವನು ಕಿಲಾಬನು, ಇವನು ಕರ್ಮೇಲ್ಯನಾದ ನಾಬಾಲನ ಹೆಂಡತಿಯಾಗಿದ್ದ ಅಬೀಗೈಲಳಲ್ಲಿ ಹುಟ್ಟಿದವನು. ಮೂರನೆಯವನು ಅಬ್ಷಾಲೋಮನು, ಇವನು ಗೆಷೂರಿನ ಅರಸನಾದ ತಲ್ಮೈ ಎಂಬವನ ಮಗಳಾದ ಮಾಕಳ ಪುತ್ರನು. ನಾಲ್ಕನೆಯವನು ಅದೋನಿಯನು, ಇವನು ಹಗ್ಗೀತಳ ಮಗನು. ಐದನೆಯವನು ಶೆಫಟ್ಯನು, ಇವನು ಅಬೀಟಲಳ ಮಗನು. ಆರನೆಯವನು ಇತ್ರಾಮನು, ಇವನು ದಾವೀದನಿಗೆ ಅವನ ಹೆಂಡತಿಯಾದ ಎಗ್ಲಳಲ್ಲಿ ಹುಟ್ಟಿದವನು. ಹೆಬ್ರೋನಿನಲ್ಲಿರುವಾಗ ದಾವೀದನಿಗೆ ಹುಟ್ಟಿದ ಮಕ್ಕಳು ಇವರೇ. ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಯುದ್ಧ ನಡೆಯುತ್ತಿದ್ದಾಗ ಸೌಲನ ವಂಶದವರಲ್ಲಿ ಅಬ್ನೇರನೇ ಬಲಿಷ್ಠನಾಗಿದ್ದನು. ಅಯಾಹನ ಮಗಳಾದ ರಿಚ್ಪಳು ಸೌಲನ ಉಪಪತ್ನಿಯಾಗಿದ್ದಳು. ಒಂದು ದಿವಸ ಇಷ್ಬೋಶೆತನು ಅಬ್ನೇರನನ್ನು, ನೀನು ನನ್ನ ತಂದೆಯ ಉಪಪತ್ನಿಯನ್ನು ಕೂಡಿದ್ದೇಕೆ ಎಂದು ಕೇಳಿದನು. ಅಬ್ನೇರನು ಈ ಮಾತನ್ನು ಕೇಳಿ ಉರಿಗೊಂಡು ಇಷ್ಬೋಶೆತನಿಗೆ, ಈವರೆಗೆ ನಾನು ನಿನ್ನ ತಂದೆಯಾದ ಸೌಲನ ಕುಟುಂಬಕ್ಕೂ ಅವನ ಬಂಧು ಮಿತ್ರರಿಗೂ ದಯೆ ತೋರಿಸುತ್ತಿದ್ದೆನಲ್ಲ, ನಿನ್ನನ್ನು ದಾವೀದನ ಕೈಗೆ ಒಪ್ಪಿಸಿ ಕೊಡಲಿಲ್ಲವಷ್ಟೇ. ಈಗ ಈ ಹೆಂಗಸಿನ ದೆಸೆಯಿಂದ ನನ್ನಲ್ಲಿ ತಪ್ಪು ಹಿಡಿಯುವುದಕ್ಕೆ ನಾನೇನು ಯೆಹೂದ ನಾಯಿಯ ತಲೆಯೋ? ನಾನು ಅರಸುತನವನ್ನು ಸೌಲನ ಕುಟುಂಬದಿಂದ ತೆಗೆದು ದಾನಿನಿಂದ ಬೇರ್ಷೆಬದವರೆಗಿರುವ ಎಲ್ಲ ಇಸ್ರಾಯೇಲ್ಯರಲ್ಲಿಯೂ ಯೆಹೂದ್ಯರಲ್ಲಿಯೂ ದಾವೀದನ ಸಿಂಹಾಸನವನ್ನು ಸ್ಥಿರಪಡಿಸಿ ಯೆಹೋವನಾದ ದೇವರು ದಾವೀದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸದೆ ಹೋದರೆ ಆತನು ನನಗೆ ಬೇಕಾದದ್ದನ್ನು ಮಾಡಲಿ ಅಂದನು. ಇಷ್ಬೋಶೆತನು ಅವನಿಗೆ ಹೆದರಿ ಏನೂ ಉತ್ತರ ಕೊಡಲಾರದೆ ಹೋದನು. ಅನಂತರ ಅಬ್ನೇರನು ದಾವೀದನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ದೇಶವು ಯಾರದು? ನೀನು ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡರೆ ಇಸ್ರಾಯೇಲ್ಯರನ್ನೆಲ್ಲ ನಿನ್ನ ಕಡೆಗೆ ತಿರುಗಿಸುವ ಹಾಗೆ ನನ್ನ ಹಸ್ತವು ನಿನ್ನ ಸಂಗಡ ಇರುವುದು ಎಂದು ಹೇಳಿಸಿದನು. ಅದಕ್ಕೆ ದಾವೀದನು, ಒಳ್ಳೆಯದು, ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ಆದರೆ ನೀನು ಒಂದು ಮಾಡಬೇಕು, ನನ್ನನ್ನು ನೋಡುವುದಕ್ಕೆ ಬರುವಾಗ ಸೌಲನ ಮಗಳಾದ ಮೀಕಲಳನ್ನು ಕರಕೊಂಡು ಬರಬೇಕು. ಹಾಗೆ ಕರಕೊಂಡು ಬಾರದಿದ್ದರೆ ನೀನು ನನ್ನ ಮೋರೆಯನ್ನು ನೋಡಕೂಡದು ಎಂದು ಉತ್ತರ ಕೊಟ್ಟನು. ಮತ್ತು ಅವನು ಸೌಲನ ಮಗನಾದ ಇಷ್ಬೋಶೆತನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನಾನು 100 ಮಂದಿ ಫಿಲಿಷ್ಟಿಯರ ಮುಂದೊಗಲನ್ನು ತಂದುಕೊಟ್ಟು ವರಿಸಿದ ನನ್ನ ಹೆಂಡತಿಯಾದ ಮೀಕಲಳನ್ನು ನನಗೊಪ್ಪಿಸು ಎಂಬುದಾಗಿ ಆಜ್ಞಾಪಿಸಿದನು. ಇಷ್ಬೋಶೆತನು ಲೈಷನ ಮಗನೂ ಆಕೆಯ ಗಂಡನೂ ಆದ ಪಲ್ಟಿಯೇಲನ ಮನೆಗೆ ಆಳುಗಳನ್ನು ಕಳುಹಿಸಿ ಆಕೆಯನ್ನು ತರಿಸಿದನು. ಆಗ ಪಲ್ಟಿಯೇಲನು ಬಹುರೀಮಿನವರೆಗೆ ಅಳುತ್ತಾ ಆಕೆಯ ಹಿಂದೆ ಬಂದನು. ಅನಂತರ ಅಬ್ನೇರನು ಅವನಿಗೆ, ಹಿಂದಿರುಗು, ನಡೆ ಎಂದು ಹೇಳಲು ಅವನು ಹಿಂದಿರುಗಿ ಹೋದನು. ಅಬ್ನೇರನು ಇಸ್ರಾಯೇಲ್ಯರ ಹಿರಿಯರಿಗೆ, ದಾವೀದನು ನಮ್ಮ ಅರಸನಾಗಬೇಕೆಂದು ನೀವು ಮುಂಚೆ ಅಪೇಕ್ಷಿಸಿದಂತೆಯೇ ಈಗ ಮಾಡಿರಿ. ಯೆಹೋವನು ದಾವೀದನ ವಿಷಯವಾಗಿ ನನ್ನ ಸೇವಕನಾದ ದಾವೀದನ ಮುಖಾಂತರವಾಗಿ ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರನ್ನು ಫಿಲಿಷ್ಟಿಯರ ಕೈಗೂ ಬೇರೆ ಎಲ್ಲ ಶತ್ರುಗಳ ಕೈಗೂ ತಪ್ಪಿಸುವೆನೆಂದು ನುಡಿದಿದ್ದಾನಲ್ಲ ಎಂದು ಹೇಳಿಸಿದನು. ಅವನು ಬೆನ್ಯಾಮೀನ್ಯರಿಗೂ ಇದೇ ಪ್ರಕಾರ ಹೇಳಿದನು. ತರುವಾಯ ಅವನು ಇಸ್ರಾಯೇಲ್ಯರು ಬೆನ್ಯಾಮೀನ್ಯರೆಲ್ಲರೂ ಒಪ್ಪಿ ಹೇಳಿದ ಮಾತುಗಳನ್ನು ದಾವೀದನಿಗೆ ತಿಳಿಸುವುದಕ್ಕೋಸ್ಕರ ಹೆಬ್ರೋನಿಗೆ ಹೊರಟನು. ಅವನು ಹೆಬ್ರೋನಿಗೆ ಬಂದಾಗ ದಾವೀದನು ಅವನಿಗೂ ಅವನ ಸಂಗಡ ಬಂದಿದ್ದ 20 ಜನರಿಗೂ ಔತಣ ಮಾಡಿಸಿದನು. ಅಬ್ನೇರನು ದಾವೀದನಿಗೆ, ನಾನು ಹೊರಟು ಹೋಗಿ ಇಸ್ರಾಯೇಲ್ಯರನ್ನೆಲ್ಲ ಕೂಡಿಸಿ ನನ್ನ ಒಡೆಯನಾದ ಅರಸನ ಬಳಿಗೆ ಕರಕೊಂಡು ಬರುವೆನು. ಅವರು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುವರು. ನೀನು ನಿನ್ನ ಅಪೇಕ್ಷೆಯಂತೆ ಎಲ್ಲರ ಮೇಲೆ ದೊರೆತನ ಮಾಡಬಹುದು ಎಂದು ಹೇಳಲು ದಾವೀದನು ಅವನನ್ನು ಸುರಕ್ಷಿತವಾಗಿ ಕಳುಹಿಸಿಕೊಟ್ಟನು. ಸುಲಿಗೆ ಮಾಡುವುದಕ್ಕಾಗಿ ಹೋಗಿದ್ದ ದಾವೀದನ ಭಟರು ಯೋವಾಬನು ದೊಡ್ಡ ಕೊಳ್ಳೆಯೊಡನೆ ಅಷ್ಟರಲ್ಲಿ ಹಿಂದಿರುಗಿ ಬಂದರು. ಅವರು ಹೆಬ್ರೋನಿಗೆ ಬಂದಾಗ ಅಬ್ನೇರನು ದಾವೀದನ ಹತ್ತಿರ ಇರಲಿಲ್ಲ. ದಾವೀದನು ಅವನನ್ನು ಸುರಕ್ಷಿತವಾಗಿ ಕಳುಹಿಸಿ ಬಿಟ್ಟಿದ್ದನು.
ಸೈನ್ಯ ಸಹಿತವಾಗಿ ಹಿಂದಿರುಗಿ ಬಂದ ಯೋವಾಬನು ನೇರನ ಮಗನಾದ ಅಬ್ನೇರನು ಬಂದಿದ್ದನೆಂದು ಅರಸನು ಅವನನ್ನು ಸುರಕ್ಷಿತವಾಗಿ ಕಳುಹಿಸಿದನೆಂದು ತಿಳಿದು ಅರಸನ ಬಳಿಗೆ ಹೋಗಿ, ನೀನು ಮಾಡಿದ್ದೇನು? ಅಬ್ನೇರನು ನಿನ್ನ ಬಳಿಗೆ ಬಂದಿದ್ದನಂತೆ, ನೀನು ಅವನನ್ನು ಸುರಕ್ಷಿತವಾಗಿ ಕಳುಹಿಸಿಬಿಟ್ಟದ್ದೇಕೆ? ನೇರನ ಮಗನಾದ ಅಬ್ನೇರನ ಸಂಗತಿಯು ನಿನಗೆ ಗೊತ್ತಿಲ್ಲವೋ? ಅವನು ನಿನ್ನನ್ನು ವಂಚಿಸುವುದಕ್ಕೂ ನಿನ್ನ ಸ್ಥಿತಿಗತಿಗಳನ್ನು ತಿಳುಕೊಳ್ಳುವುದಕ್ಕೂ ನೀನು ಏನೇನು ಮಾಡುತ್ತಿರುತ್ತೀ ಎಂಬುದನ್ನು ಕಂಡುಹಿಡಿಯುವುದಕ್ಕೂ ಬಂದಿದ್ದನಷ್ಟೇ ಎಂದು ಹೇಳಿ ದಾವೀದನನ್ನು ಬಿಟ್ಟು ಹೊರಗೆ ಹೋಗಿ ಅಬ್ನೇರನನ್ನು ಕರೆತರುವಂತೆ ದೂತರನ್ನು ಅಟ್ಟಿದನು. ಇವರು ಹೋಗಿ ಸಿರಾ ಬಾವಿಯ ಬಳಿಯಿಂದ ಅವನನ್ನು ಕರಕೊಂಡು ಬಂದರು. ಇದು ದಾವೀದನಿಗೆ ಗೊತ್ತಿರಲಿಲ್ಲ. ಅಬ್ನೇರನು ಹೆಬ್ರೋನಿಗೆ ಬಂದಾಗ ಯೋವಾಬನು ಅವನನ್ನು ಗುಪ್ತ ಸಂಭಾಷಣೆಗಾಗಿಯೋ ಎಂಬಂತೆ ಊರು ಬಾಗಿಲಿನೊಳಗೆ ಕರಕೊಂಡು ಹೋಗಿ ತನ್ನ ತಮ್ಮನಾದ ಅಸಾಹೇಲನನ್ನು ವಧಿಸಿದ್ದಕ್ಕೆ ಪ್ರತಿಯಾಗಿ ಅವನನ್ನು ಹೊಟ್ಟೆಯಲ್ಲಿ ತಿವಿದು ಕೊಂದನು. ತುಸು ಹೊತ್ತಾದ ಮೇಲೆ ಈ ವರ್ತಮಾನವು ದಾವೀದನಿಗೆ ಮುಟ್ಟಿತು. ಆಗ ಅವನು, ನೇರನ ಮಗನಾದ ಅಬ್ನೇರನ ವಧೆಯಲ್ಲಿ ನಾನೂ ನನ್ನ ರಾಜ್ಯವು ಯೆಹೋವನ ಮುಂದೆ ಸದಾ ನಿರ್ದೋಷಿಗಳು. ಈ ಅಪರಾಧವು ಯೋವಾಬನ ಮೇಲೆಯೂ ಅವನ ಸಂತಾನದವರೆಲ್ಲರ ಮೇಲೆಯೂ ಇರಲಿ. ಅವನ ಮನೆಯಲ್ಲಿ ಮೇಹಸ್ರಾವವುಳ್ಳವರು, ಕುಷ್ಠರೋಗಿಗಳು, ಕುಂಟರು, ಕತ್ತಿಯಿಂದ ಹತರಾಗುವವರು, ಭಿಕ್ಷೆ ಬೇಡುವವರು ಇದ್ದೇ ಇರಲಿ ಅಂದನು. ಅಬ್ನೇರನು ಗಿಬ್ಯೋನಿನ ಸಮೀಪದಲ್ಲಾದ ಯುದ್ಧದಲ್ಲಿ ಯೋವಾಬ ಅಭಿಷೇಯರ ತಮ್ಮನಾದ ಅಸಾಹೇಲನನ್ನು ವಧಿಸಿದ್ದರಿಂದ ಅವರು ಇವನನ್ನು ಕೊಂದು ಹಾಕಿದರು. ದಾವೀದನು ಯೋವಾಬನಿಗೂ ಅವನ ಸಂಗಡ ಇದ್ದ ಜನರಿಗೂ, ನಿಮ್ಮ ಬಟ್ಟೆಗಳನ್ನು ಹರಕೊಂಡು ಗೋಣಿ ತಟ್ಟುಗಳನ್ನು ಕಟ್ಟಿಕೊಂಡು ಗೋಳಾಡುತ್ತಾ ಅಬ್ನೇರನ ಶವದ ಮುಂದೆ ನಡೆಯಿರಿ ಎಂದು ಆಜ್ಞಾಪಿಸಿ ತಾನು ಚಟ್ಟದ ಹಿಂದೆ ಹೋದನು. ಅಬ್ನೇರನ ಶವವನ್ನು ಹೆಬ್ರೋನಿನಲ್ಲಿ ಸಮಾಧಿ ಮಾಡಿದರು. ಅರಸನು ಅವನ ಸಮಾಧಿಯ ಹತ್ತಿರ ನಿಂತು ಗಟ್ಟಿಯಾಗಿ ಅತ್ತನು. ಜನರೆಲ್ಲರೂ ಅತ್ತರು. ದಾವೀದನು ಅಬ್ನೇರನನ್ನು ಕುರಿತು, ಅಬ್ನೇರನೇ, ನಿನಗೆ ಮೂರ್ಖರಿಗಾಗುವಂತೆ ದುರ್ಮರಣವಾಯಿತೆ? ನಿನ್ನ ಕೈಗಳು ಕಟ್ಟಲ್ಪಡಲಿಲ್ಲ, ನಿನ್ನ ಕಾಲಿಗೆ ಬೇಡಿಗಳು ಬರಲಿಲ್ಲ, ನೀನು ದುಷ್ಟರಿಂದಲೋ ಎಂಬಂತೆ ಹತನಾದಿ ಎಂದು ಶೋಕಗೀತವನ್ನು ಹಾಡಲು ಜನರು ತಿರುಗಿ ಅತ್ತರು. ಸೂರ್ಯಾಸ್ತಮಾನಕ್ಕೆ ಮೊದಲೇ ಜನರೆಲ್ಲರೂ ದಾವೀದನ ಬಳಿಗೆ ಬಂದು ಅವನನ್ನು ಊಟಕ್ಕೆ ಎಬ್ಬಿಸಬೇಕೆಂದು ಪ್ರಯತ್ನಿಸಿದರು. ಆದರೆ ಅವನು, ಸೂರ್ಯನು ಮುಣುಗುವ ಮೊದಲು ನಾನು ರೊಟ್ಟಿಯನ್ನಾಗಲಿ ಬೇರೆ ಯಾವುದನ್ನಾಗಲಿ ಬಾಯಲ್ಲಿ ಹಾಕಿದರೆ ದೇವರು ನನಗೆ ಬೇಕಾದದ್ದು ಮಾಡಲಿ ಎಂದು ಆಣೆಯಿಟ್ಟು ಹೇಳಿದನು. ಜನರು ಇದನ್ನು ಕಂಡು ಮೆಚ್ಚಿದರು. ಅರಸನು ಮಾಡಿದ್ದೆಲ್ಲವೂ ಅವರಿಗೆ ಒಪ್ಪಿಗೆ ಆಯಿತು. ನೇರನ ಮಗನಾದ ಅಬ್ನೇರನ ವಧೆಯಲ್ಲಿ ಅರಸನು ಕೈ ಹಾಕಲಿಲ್ಲವೆಂಬುದು ಅವನ ಎಲ್ಲಾ ಜನರಿಗೂ ಇಸ್ರಾಯೇಲ್ಯರಿಗೂ ಅದೇ ದಿವಸ ಗೊತ್ತಾಯಿತು. ಅರಸನು ತನ್ನ ಸೇವಕರಿಗೆ, ಈ ಹೊತ್ತು ಇಸ್ರಾಯೇಲ್ಯರಲ್ಲಿ ಹತನಾದವನು ಪ್ರಭುವೂ ಮಹಾಪುರುಷನೂ ಆಗಿದ್ದಾನೆಂಬುದು ನಿಮಗೆ ಗೊತ್ತುಂಟಲ್ಲ. ನಾನು ರಾಜ್ಯಾಭಿಷೇಕ ಹೊಂದಿದವನಾಗಿದ್ದರೂ ಈಗ ಏನೂ ಮಾಡಲಾರದವನಾಗಿದ್ದೇನೆ. ಚೆರೂಯಳ ಮಕ್ಕಳಾದ ಇವರು ನನ್ನ ಹತೋಟಿಗೆ ಬಾರದವರು. ಯೆಹೋವನೇ ಕೆಡುಕರಿಗೆ ಮುಯಿ ತೀರಿಸಲಿ ಎಂದು ಹೇಳಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಸೇರಿ ದೇವರ ಅಮೂಲ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಸಮುವೇಲ 3ನೇ ಅಧ್ಯಾಯ, ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 3. 2ನೇ ಅಧ್ಯಾಯದಲ್ಲಿ ಏನಾಯಿತು ಎಂಬುದನ್ನು ಸ್ವಲ್ಪ ರೀಕ್ಯಾಪ್ ಮಾಡಿಕೊಳ್ಳೋಣ, ಪುನರಾಲೋಚಿಸಿಕೊಳ್ಳೋಣ. ಅದೇನಂತ ಹೇಳಿದರೆ, ದಾವಿದನ ಕಡೆಯವರು, ದಾವಿದನು ದೇವ್ರ ಹತ್ರ ಕೇಳ್ತಾನೆ, ನಾನು ಎಲ್ಲಿಗೆ ಹೋಗಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ ದೇವರು ಹೆಬ್ರೋನಿಗೆ ಹೋಗ ಅಂತ ಹೇಳುವಾಗ ಒಂದು ಸಮಾಜ ಎಂಬ ಅರ್ಥ ಇರುವಂಥ ಹೆಬ್ರೋನಿಗೆ ದಾವಿದನು ಬರ್ತಾನೆ. ಅಲ್ಲಿ ಒಂದು ಸರ್ಪ್ರೈಸ್ ಕಾದಿರ್ತದೆ. ಅದೇನೆಂದರೆ, ಯಹೂದ್ಯರು ಬಂದು ದಾವಿದನನ್ನು ಅರಸನನ್ನಾಗಿ ಮಾಡಿಬಿಡ್ತಾರೆ. ಅಂದರೆ ಯಹೂದ್ಯರಂದರೆ ಒಂದು ಚಿಕ್ಕ ಪಂಗಡದವರು ಅಥವಾ ಕುಲವಾಗಿರ್ತದೆ. ಆದರೆ ಸೌಲನಿಗೆ ಮೆಜಾರಿಟಿ ಆಗಿರುವಂಥವರು, ಸೌಲನಿಗೆ ಒಬ್ಬ ಸೇನಾಪತಿ ಇರ್ತಾನೆ. ಅವನ ಹೆಸರು ಅಬ್ನೇರನು. ಅಬ್ ಅಂದರೆ ತಂದೆ, ನೇರ್ ಅಂತ ಹೇಳಿದರೆ ಬೆಳಕು, ಬೆಳಕಿನ ತಂದೆ ಎಂಬಂಥ ಹೆಸರಿರುವಂಥ ಈ ಸೇನಾಪತಿ ಅವನು ಏನು ಮಾಡ್ತಾನೆ, ಸೌಲನ ಉಳಿದಿರುವಂಥ ಮಗನು
ಈ ಈಷ್ಬೋಶೇತ್ ಅಂತ ಹೇಳಿದರೆ ಅವನು ನಾಚಿಕೆಯ ಮನುಷ್ಯ, ಅವಮಾನದ ಮನುಷ್ಯ ಅಂತ ಕೂಡ ಅರ್ಥ ಆಗ್ತದೆ, ಸಂಕೋಚದ ಮನುಷ್ಯ ಅಂತ ಕೂಡ ಹೇಳ್ಬೋದು. ಅಂಥ ಒಬ್ಬ ಮನುಷ್ಯನನ್ನು ಅರಸನನ್ನಾಗಿ ಮಾಡಿಬಿಟ್ಟು ಏನು ಮಾಡ್ತಾನೆ, ಗಿಲ್ಯಾದ್, ಆಶೇರ್, ಇಜ್ರೇಲ್, ಎಫ್ರಾಯಿಮ್, ಬೆನ್ಯಾಮೀನ್, ಬೇರೆ ಎಲ್ಲ ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಮಾಡಿಬಿಡ್ತಾನೆ. ಒಂದೇ ದೇಶ ಈಗ 2 ರಾಜರಾಗ್ಬಿಟ್ರು. ಒಂದು ಕಡೆ ಮೆಜಾರಿಟಿ ಆದಂಥ ಒಂದು ಸ್ಥಳ, ಅಲ್ಲಿ ಸೌಲನ ಮಗನಾದಂಥ ಈಷ್ಬೋಶೇತನು ರಾಜನಾಗಿರ್ತಾನೆ. ಅವನಿಗೆ ಸ್ಟ್ರಾಂಗ್ ಸಪೋರ್ಟ್ ಬಂದು ಸೇನಾಪತಿ, ಸೌಲನ ಸೇನಾಪತಿ ಆಗಿರುವಂಥ ಸ್ಟ್ರಾಂಗ್ ಮ್ಯಾನ್ ಅವನು ಅಬ್ನೇರ್, ಬೆಳಕಿನ ತಂದೆ ಎಂಬ ಹೆಸರಿನ ಅರ್ಥ ಇರುವಂಥ ಹೆಸರಿನ ವ್ಯಕ್ತಿ. ಇನ್ನೊಂದು ಕಡೆ ಈ ಕಡೆ ದಾವಿದನು ಒಂದು ಚಿಕ್ಕ ಗ್ರೂಪ್ ಆಗಿ ಯೆಹೂದ್ಯರ ಮೇಲೆ, ಪ್ಲಸ್ ಅವನ ಸ್ವಂತ ಸಹೋದರರು, ಕುಟುಂಬದವರು 600 ಜನರು ಫೇತ್ಫುಲ್ ಆಗಿ ಅವನನ್ನು ಹಿಂಬಾಲಿಸಿದಂಥವ್ರು. ಒಂದು ಸಾರಿ ಕೋಪ ಆಯಿತು, ದಾವಿದನನ್ನು ಕೊಂದು ಬಿಡಬೇಕಂತಿದ್ರು. ಆದರೂ ಕೂಡ ಮೆಜಾರಿಟಿಯಾಗಿ ಹೆಚ್ಚಿನ ಅಂಶ ದಾವಿದನ ಜೊತೆಯಲ್ಲಿನೇ ಅವರು ಇದ್ದರು. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, 2 ಕಡೆಗೂ ಯುದ್ಧ ಸ್ಟಾರ್ಟ್ ಆಗ್ತದೆ. ಏನೋ ಒಂದು ಆಟ ಅಂತ ಸ್ಟಾರ್ಟ್ ಆಗಿ ಇವ್ರ ಕಡೆ 12 ಜನರು, ಅವ್ರ ಕಡೆ 12 ಜನರು ಅಂತ ಹೇಳ್ಬಿಟ್ಟು ಕಡೆಗೆ ಎಲ್ಲರೂ ಕೂಡ ಒಬ್ಬರನ್ನೊಬ್ಬರು ಅವರು ಅಟ್ಯಾಕ್ ಮಾಡಿಕೊಂಡು ಕೊನೆಗೆ ಏನಾಗ್ತದೆ, ಒಂದು ಘೋರ ಯುದ್ಧ ಸ್ಟಾರ್ಟ್ ಆಗಿಬಿಡ್ತವೆ. ಯಾರಿಗೆ? ಸೌಲನ ಕಡೆಯವರಿಗೂ. ಈಗ ಸೌಲ ಇಲ್ಲ, ನೇರನ ಮಗನಾದಂಥ ಸೇನಾಪತಿಯಾದಂಥ ಅಬ್ನೇರನು ಅಥವಾ ರಾಜ ಈಷ್ಬೋಶೇತನು. ಅವನು ಈಷ್ಬೋಶೇತನು ಏನು ಮಾಡ್ತಾನೆ, 2 ವರ್ಷ ಅವನು ರಾಜ್ಯಭಾರ ಮಾಡಿರ್ತಾನೆ. ಇಲ್ಲಿ ಹೆಬ್ರೋನ್ನಲ್ಲಿ ದಾವಿದನು ಸುಮಾರು 7 ವರ್ಷ ಅವನು ಅರಸನಾಗಿ ಇರ್ತಾನೆ. ಹೆಬ್ರೋನಲ್ಲಿ 2 ದೇಶದವರಿಗೂ ಅಂತ ಹೇಳ್ಬೋದು ಸಿವಿಲ್ ವಾರ್, ಒಂದು ಯುದ್ಧ ಪ್ರಾರಂಭವಾಗ್ತದೆ. ಯುದ್ಧ ಪ್ರಾರಂಭವಾದಾಗ ದಾವಿದನ ಸಹೋದರಿ, ದಾವಿದನಿಗೆ ಒಬ್ಬ ಸಹೋದರಿ ಇರ್ತಾಳೆ. ಅವಳಿಗೆ 3 ಮಕ್ಕಳಿರ್ತಾರೆ. ಯಾರವರು? ಆಕೆ ಹೆಸರು ಭಾಳ ಇಂಟ್ರೆಸ್ಟಿಂಗ್, ಚೆರೋಯಳು ಅಂತ ಹೇಳ್ಬಿಟ್ಟು. ಚೆರೋಯಳು ಅಂತ ಹೇಳಿದರೆ ಗಾಯವಾದವಳು, ನೊಂದವಳು ಎಂಬುದಾಗಿ. ಅವಳಿಗೆ 3 ಮಕ್ಕಳು, ಯೋವಾಬ್, ಅಭಿಷೈ, ಅಸಹೇಲ್ ಅಂತ ಹೇಳ್ಬಿಟ್ಟು. ಯೋವಾಬ್ ಅಂದರೆ ಯೆಹೋವನು ತಂದೆಯಾಗಿ ಇದ್ದಾನೆ ಎಂಬುದು. ಅಬ್ ಜೆಹೋವ ಹ್ಯಾಸ್ ಫಾದರ್ಡ್ ಅಂತ ಹೇಳ್ಬಿಟ್ರು. ಆನಂತರ ಇನ್ನೊಬ್ಬನ ಹೆಸರು ಅಭಿಷೈ. ಅಬ್ ಅಂದರೆ ತಂದೆ, ಅಭಿಷೈ ಅಂತ ಹೇಳಿದರೆ ವರ, ತಂದೆಯ ವರ ಅಂತ ಹೇಳ್ಬಿಟ್ಟು. ಆನಂತರ ಅಸಹೇಲ್ ಅಂತ ಹೇಳಿದ್ರೆ ದೇವರು ನನಗೆ ಮಾಡಿದ್ದಾನೆ, ಗಾಡ್ ಹಸ್ ಮೇಡ್ ಮಿ ಅಂತ. ಕಡೆಗೆ ಈ ಅಸಹೇಲನು ಸುಮ್ಮನೆ ಹೋಗಿ ಅಟ್ಯಾಕ್ ಮಾಡಲಿಕ್ಕೆ ಹೋಗಿರ್ತಾನೆ. ಯಾರನ್ನು? ಅಬ್ನೇರನನ್ನು. ಸೌಲನ ಕಡೆ ಇರುವಂಥ ಅಬ್ನೇರನ್ನು ಅಟ್ಯಾಕ್ ಮಾಡಲಿಕ್ಕೆ ಹೋದಾಗ ಅಬ್ನೇರನು ಹಿಂದಿರುಗಿ ಇವನನ್ನು ಅಟ್ಯಾಕ್ ಮಾಡಲಿಕ್ಕೆ ಇವನು ಸತ್ತು ಹೋಗ್ತಾನೆ. 3 ಮಕ್ಕಳಲ್ಲಿ ಒಬ್ಬರು ಸತ್ತು ಹೋಗ್ತಾರೆ. ಆದರೆ ಯುದ್ಧ 2 ಕಡೆಗೂ ನಡೀತಾ ಇರ್ತದೆ. ಆಗಾಗ 2ನೇ ಸಮುವೇಲ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಬಹುದಿವಸಗಳವರೆಗೆ ಸೌಲನ ವಂಶದವರಿಗೂ ದಾವಿದನ ವಂಶದವರಿಗೂ ಯುದ್ಧ ನಡೀತಿತ್ತು. ತಮಾಷೆಯಾಗಿ ಸ್ಟಾರ್ಟ್ ಆಗಿ ಈಗ ಸೀರಿಯಸ್ ಆಗಿ 2 ಕಡೆ ಯುದ್ಧವಾಗ್ತಾ ಇದೆ. ಸೌಲನ ವಂಶ ಅಂತ ಹೇಳಿದಾಗ ಸೌಲನ ಮಗನಾದಂಥ ಈಷ್ಬೋಶೇತನು ಮತ್ತು ಅವನ ಜೊತೆಗಿದ್ದಂಥ ನೇರನ ಮಗನಾದ ಅಬ್ನೇರ್ ಅವನ ಕಡೆಗೂ ಇನ್ನೊಂದು ಕಡೆ ಬಂದು ದಾವಿದನು ಇರ್ತಾನೆ. ದಾವಿದನ ಜೊತೆಯಲ್ಲಿ ಸ್ಟ್ರಾಂಗ್ ಮ್ಯಾನ್ ಆಗಿ, ಯಾವ ರೀತಿಯಾಗಿ ಈಷ್ಬೋಶೇತನಿಗೆ ಸ್ಟ್ರಾಂಗ್ ಮ್ಯಾನ್ ಆಗಿ ಅಬ್ನೇರ್ನಿರ್ತಾನೆ, ಅದೇ ರೀತಿಯಾಗಿ ದಾವಿದನಿಗೆ ಒಂದು ಸ್ಟ್ರಾಂಗ್ ಬಲವಾದಂಥ ವ್ಯಕ್ತಿಯಾಗಿ ಯೋವಾಬನಿರ್ತಾನೆ. ಅವನ ಜೊತೆಯಲ್ಲಿ ಈ ಅಭಿಷೇಕ್ ಕೂಡ ಇರ್ತಾನೆ. ಹೇಗೋ ಅವ್ರ ರಿಲೇಟಿವ್ಸ್ ಅಲ್ಲ, ಅವರ ಸಹೋದರಿಯ ಮಕ್ಕಳು. ಇದನ್ನು ನಾವು ಸಮುವೇಲನ ಅಥವಾ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡ್ತೇವೆ ರೀ. ಪೂರ್ವಕಾಲ ವೃತ್ತಾಂತದಲ್ಲಿ ಯಾರ್ಯಾರು ಎಂತೆಂಥವರ ಮಕ್ಕಳು ಎಂಬುದಾಗಿ ಹೇಳಿದಂಥ ಈ ವಂಶಾವಳಿಯಲ್ಲಿ ಮೊದಲನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯದ 16ನೇ ವಚನದಲ್ಲಿ ಸಹೋದರಿಯ ಮಕ್ಕಳು ಎಂಬ ಮಾತು
ನೋಡಬಹುದು. ಹೀಗಿದ್ದಾಗ ಎರಡು ಕಡೆ ಯುದ್ಧ ನಡೀತಾ ಇತ್ತಲ್ಲ, ದೇವರು ಯಾರ ಕಡೆ ಇದ್ದಾರೆ ಹೇಗೆ ಗೊತ್ತಾಗೋದು? ಭಾಳ ಸಿಂಪಲ್. ದಾವಿದನ ವಂಶದವರಿಗೂ ಸೌಲನ ವಂಶದವರಿಗೂ ಯುದ್ಧ ನಡೀತಿತ್ತು. ದಾವಿದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ಬಲಹೀನವಾಗುತ್ತಾ ಬಂದಿತು. ಮೆಜಾರಿಟಿ ಅಂತೂ ಸೌಲನ ಕಡೆಯವರು, ಆದರೆ ದೇವರು ದಾವಿದನ ಕಡೆಗೆ ಇದ್ದದ್ದರಿಂದ, ದಾವಿದನು ದೇವ್ರ ಜೊತೆಗೆ ಟಚ್ ಇಟ್ಕೊಂಡಿದ್ದರಿಂದ, ನಾನು ಈ ಊರಿಗೆ ಹೋಗ್ಬೋದಾ? ಹೌದು ಹೋಗು, ಹೆಬ್ರೋನಿಗೆ ಹೋಗು ಅಂತ ದೇವರು ಹೇಳ್ದ. ಆ ರೀತಿಯಾಗಿ ಸಂಪರ್ಕ ಇಟ್ಕೊಂಡಿದ್ದರಿಂದ ಅವನಲ್ಲಿ ಹೌದು ತಪ್ಪು ದೋಷಗಳು ದಾವಿದನಲ್ಲಿದ್ವು, ಆದರೂ ಕೂಡ ದೇವರಿಗೆ ಅವನು ಒಪ್ಪುವ ಮನುಷ್ಯನಾಗಿದ್ದನು, ದೇವರು ಹುಡುಕುವ ಮನುಷ್ಯನಾಗಿದ್ದನು, ಆರಾಧಿಸುವ ವ್ಯಕ್ತಿಯಾಗಿದ್ದನು, ದೇವರ ಹೆಸರಿನಲ್ಲಿ ಹಾಡುವಂಥ ವ್ಯಕ್ತಿಯಾಗಿದ್ದನು, ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದನು, ಒಟ್ಟು ಯಥಾರ್ಥನಾಗಿದ್ದನು, ಕರುಣೆಯ ವ್ಯಕ್ತಿ ಕೂಡ ಆಗಿದ್ದನು. ಸರಿ, ದಾವಿದನ ಕುಟುಂಬದ ಬಗ್ಗೆ 2ನೇ ವಚನ 2ನೇ ಸಮುವೇಲ 3ನೇ ಅಧ್ಯಾಯ 2ರಿಂದ ನೋಡುವಾಗ ದಾವಿದನ ಮಕ್ಕಳ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ. ಮತ್ತು ದಾವಿದನಿಗೆ 6 ಜನ ಮಕ್ಕಳಿದ್ದರು, ಗಂಡು ಮಕ್ಕಳು. ಒಬ್ಬೊಬ್ಬರನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತು ಅವನ ಕುಟುಂಬ ದೊಡ್ಡ ಒಂದು ಕುಟುಂಬವಾಗಿತ್ತು, ದಾವಿದನ ಕುಟುಂಬ. ಹೀಗಿರುವಾಗ 6ನೇ ವಚನದಲ್ಲಿ ನಾವು ಸೌಲನ ವಂಶದವರಿಗೂ ದಾವಿದನ ವಂಶದವರಿಗೂ ಯುದ್ಧ ನಡೀತಂತ ನಾವು ಈಗಾಗಲೇ 1ನೇ ವಚನದಲ್ಲಿ ನೋಡಿದ್ವಿ. ಯುದ್ಧ ನಡೀತಿದ್ದಾಗ ಸೌಲನ ವಂಶದಲ್ಲಿ ಅಬ್ನೇರನೇ ಬಲಿಷ್ಠನಾಗಿದ್ದನು, ಸ್ಟ್ರಾಂಗ್ ಆಗಿದ್ದ. ಮತ್ತು ಈಷ್ಬೋಶೆತನು ಹೇಳ್ತಾರಲ್ಲ, ಹೆಸರಿಗಾಗಿ ನಾಮಕೆ ವಾಸ್ತಿ ಅಂತ ಹೇಳ್ಬಿಟ್ಟು, ಅಂದರೆ ರಾಜನಾಗಿದ್ದ ಈಷ್ಬೋಶೆತನು, ಆದರೆ ನಿಜವಾಗಿ ಅಧಿಕಾರ, ಆಡಳಿತ, ಬಲ ಎಲ್ಲ ಈ ಅಬ್ನೇರನ ಮೂಲಕನೇ ಇತ್ತು. ಈಷ್ಬೋಶೆತನು ಸೌಲನ ಮಗನಾಗಿದ್ದರು, ರಾಜ್ಕುಮಾರನಾಗಿದ್ದರು. ಸ್ವಲ್ಪ ಹೆದರುತ್ತಾ ಇದ್ದ ಯಾರ ವಿಷಯವಾಗಿ? ಈ ಅಬ್ನೇರನ ವಿಷಯವಾಗಿ. ತನ್ನ ತಂದೆಗೆ ಸೇನಾಧಿಪತಿಯಾಗಿದ್ದಂಥ ಅಬ್ನೇರನ ವಿಷಯವಾಗಿ ರಾಜಕುಮಾರನು ಭಯಪಡ್ತಾ ಇದ್ದಂತೆ. ನೋಡ್ರಿ, ಒಂದು ದಿವಸ ಇಂಥ ಒಂದು ಪರ್ಸನಲ್ ವಿಷಯದಲ್ಲಿ ಏನಾಗ್ತದೆ, ಒಂದು ಈಷ್ಬೋಶೆತನಿಗೂ ಅಬ್ನೇರನಿಗೂ, ಅಂದರೆ ರಾಜಕುಮಾರನಿಗೂ ಅಥವಾ ಸೌಲನ ಮಗನಿಗೂ ಸೌಲನ ಸೇನಾಪತಿಗೂ ಕ್ಲಾಶ್ ಆಗಿಬಿಡ್ತದೆ. ಯಾವುದೋ ಒಂದು ಹೆಂಗಸಿನ ವಿಷಯದಲ್ಲಿ ಆ ರೀತಿಯಾಗಿ ಆ ಹೆಂಗಸಿನ ಹೆಸರು ಕೂಡ ಇದೆ. ಆಕೆಯ ಹೆಸರು ರಿಚ್ ಪಳು ಅಂತ ಹೇಳ್ಬಿಟ್ಟು, ರಿಚ್ ಪಳು ಅಂತ ಹೇಳಿದ್ರೆ ಬಿಸಿ ಕಲ್ಲು ಅಂತ ಹೇಳ್ಬಿಟ್ಟು, ಅಥವಾ ಕಲ್ಲಿದ್ದಲು ಅಥವಾ ಬಿಸಿ ಅಂತ ಹೇಳ್ಬಿಟ್ಟು, ಈಕೆ ಭಾಳ ಸ್ಟ್ರಾಂಗ್ ಆಗಿದ್ದಂಥ ವ್ಯಕ್ತಿ ಆಗಿರಬೇಕಾದ ಕಾರಣ ಈ ಹೆಂಗಸಿನ ವಿಷಯದಲ್ಲಿ ನನ್ನ ಹತ್ರ ನೀನು ಜಗಳ ಮಾಡ್ತೀಯ ಅಂತ ಹೇಳ್ಬಿಟ್ಟು ಅಬ್ನೇರನಿಗೂ ಮತ್ತು ಸೌಲನ ಪುತ್ರನಾಗಿರುವಂಥ ಈಷ್ಬೋಶೆತನಿಗೂ ಒಂದು ಆರ್ಗ್ಯುಮೆಂಟ್ ಅಥವಾ ಒಂದು ಘರ್ಷಣೆ ಆಗ್ತದೆ. ಆದರೆ ಇವನು ಕ್ವೈಟ್ ಆಗಿರ್ತಾನೆ, ಭಯಪಡೋದಿಲ್ಲ. ಆದರೆ ಇವನು ಒಂದು ಚಾಲೆಂಜ್ ತೊಗೊಂಡ್ಬಿಡ್ತಾನೆ. ಅಬ್ನೇರನು ಒಂದು ಚಾಲೆಂಜ್ ತಗೊಳ್ತಾನೆ. ಅವನ ಚಾಲೆಂಜ್ ಏನಾಗಿತ್ತಂದರೆ ಆಪೋಸಿಟ್ ಕಡೆ ಸ್ಟ್ರಾಂಗ್ ಮಾಡ್ತೀನಿ ಎಂಬುದಾಗಿ ಚಾಲೆಂಜ್ ತಗೊಳ್ತಾನೆ. ಅಂದರೆ ದಾವಿದನು ಆಪೋಸಿಟ್ ಆಗಿರುವಂಥವನು, ಅವನ ರಾಜ್ಯವನ್ನು ಸ್ಥಾಪಿಸ್ತೇನೆ ಎಂಬುದಾಗಿ ಒಂದು ಮಾತು ಹೇಳ್ಬಿಡ್ತಾನೆ ರೀ. ಅದನ್ನು ನಾವು 10ನೇ ವಚನದಲ್ಲಿ ನೋಡ್ತೇವೆ. ಅದೇನೆಂದರೆ ಯಹೂದ್ಯರಲ್ಲಿಯೂ 9ನೇ ವಚನದಲ್ಲಿ ದಾನ್ನಿಂದ ಬೇರ್ಷೆಬದವರೆಗೆ ಎಲ್ಲ ಇಸ್ರಾಯೇಲರಲ್ಲಿಯೂ ಯಹೂದ್ಯರಲ್ಲಿಯೂ ದಾವಿದನ ಸಿಂಹಾಸನವನ್ನು ಸ್ಥಿರಪಡಿಸಿ ಯೆಹೋವನಾದ ದೇವರು ದಾವಿದನಿಗೆ ವಾಗ್ದಾನವನ್ನು ನೆರವೇರಿಸದೆ ಹೋದರೆ ದೇವರು ಏನು ಬೇಕಾದ್ರೆ ನನಗೆ ಮಾಡಲಿ ಅಂತನ್ರಿ. ಈಗ ಏನೋ ಒಂದು ಪರ್ಸ್ನಲ್ ವೈಯಕ್ತಿಕವಾದಂಥ ಒಂದು ಸಮಸ್ಯೆ ಹೋಗಿ ಈಗ ನ್ಯಾಷನಲ್ ಇಶ್ಯೂ ಆಗೋಯ್ತು. ಈಗ ಅದು ವೈಯಕ್ತಿಕವಾಗಿ ಈ ಅಬ್ನೇರನಿಗೆ ಇದ್ದಂಥ ವಿಷಯವನ್ನು ಪ್ರಶ್ನೆ ಮಾಡ್ತಾನೆ ರಾಜಪುತ್ರ ಈಷ್ಬೋಶೆತನು. ಈಷ್ಬೋಶೆತನ ಅಂತ ಹೇಳಿದ್ರೆ ನಾಚಿಕೆಯ ಮನುಷ್ಯನು ಅಥವಾ ಸಂಕೋಚದ ಮನುಷ್ಯನು. ಅವನು ನಿಜವಾಗಿ ಸಂಕೋಚದ ಮನುಷ್ಯ ಆಗಿರ್ತಾನೆ. 40 ವಯಸ್ಸಿನಲ್ಲಿ ಅವನು ರಾಜನಾಗಿದ್ದರೂ ಕೂಡ ಸಂಕೋಚದ ಮನುಷ್ಯನು. ಯಾಕಂದರೆ ತನ್ನ ತಂದೆಯ ಸೇನಾಪತಿಯಾಗಿರುವಂಥ ಈಗ ಇವನ ಸೇನಾಪತಿಯಾಗಿದ್ದಾನೆ. ಸೇನಾಪತಿಗೆ ಹೆದರ್ತಾನೆ ರಾಜಪುತ್ರ. ಆ ಚಾಲೆಂಜ್ ಅವನು ತಗೊಂಡ ನಂತರ ಏನಾಗ್ತದೆ, ಅನಂತರ ಅಬ್ನೇರನು ದಾವಿದನ ಬಳಿಗೆ ದೂತನನ್ನು ಕಳಿಸ್ಬಿಟ್ಟು ಏನು ಹೇಳ್ತಾನೆ, ಅದು ನನಗೆ ಭಾಳ ಲೈಕ್ ಆಯಿತು ಇದನ್ನು.
ಈ ಒಂದು ಮಾತು. ಯಾಕಂದರೆ 12ನೇ ವಚನದಲ್ಲಿ ಏನಂತ ಬರೆದಿದೆ, ನೀನು ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡರೆ, ಇಫ್ ಯು ಮೇಕ್ ಎ ಕವನೆಂಟ್ ವಿತ್ ಮೀ. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಏನಾದರೂ ಒಂದು ದೊಡ್ಡ ತೀರ್ಮಾನಕ್ಕೆ ಬಂದರೆ ದ ಫಸ್ಟ್ ಥಿಂಗ್ ದೇ ಡಿಡ್ ವಾಸ್ ಟು ಮೇಕ್ ಎ ಕವನೆಂಟ್. ಏನಾದರೂ ಒಂದು ಮೇಜರ್, ಒಂದು ಮುಖ್ಯ ವಿಷಯ ಮಾಡಬೇಕಾದ್ರೆ, ಏನಾದರೂ ಒಂದು ಮೇಜರ್ ತೀರ್ಮಾನ, ದೊಡ್ಡ ತೀರ್ಮಾನ ತಗೋಬೇಕಾದ್ರೆ, ಏನಾದರೂ ಒಂದು ದೀರ್ಘಕಾಲದ ಲಾಸ್ಟಿಂಗ್ ಕಮಿಟ್ಮೆಂಟ್, ಸಮರ್ಪಣೆ ಮಾಡ್ಕೊಳ್ಳೋದಾದರೆ ಇಟ್ ಸ್ಟಾರ್ಟೆಡ್ ವಿತ್ ಎ ಕವನೆಂಟ್, ಒಡಂಬಡಿಕೆಯಿಂದ ಪ್ರಾರಂಭವಾಗ್ತದೆ. ಆದ ಕಾರಣ ಅಬ್ನೇರನು ದಾವಿದನಿಗೆ ಹೇಳ್ತಾನೆ, ನಿನ್ನ ನನ್ನ ಜೊತೆಗೂ ಒಡಂಬಡಿಕೆ ಮಾಡ್ಕೋ, ಯು ಮೇಕ್ ಎ ಕವನೆಂಟ್ ವಿತ್ ಮೀ. ಆ ರೀತಿಯಾಗಿ ನೀನು ಒಡಂಬಡಿಕೆ ಮಾಡಿಕೊಂಡ್ರೆ ಇಸ್ರಾಯೇಲ್ನೆಲ್ಲ, ಅಂದರೆ ನಮ್ಮ ಕಡೆಯವರೆಲ್ಲ ನಿಮ್ಮ ಕಡೆಯವರನ್ನಾಗಿ ಮಾಡಿಬಿಡ್ತೀನಂತ. ಯಾಕಂದರೆ ಎರಡು ಬೇರೆ ದೇಶ ಅಂತ ಹೇಳ್ಬೋದು. ಯಹೂದ ದೇಶ, ಇಸ್ರಾಯೇಲ್ರ ದೇಶ. ಯಹೂದ ದೇಶ ಚಿಕ್ಕದು, ಅದಕ್ಕೆ ರಾಜ ದಾವಿದನು. ಇಸ್ರಾಯೇಲ್ ದೇಶ ದೊಡ್ಡದು, ಅದಕ್ಕೆ ರಾಜನು ಈಷ್ಬೋಸೇತನು. ಮತ್ತು ಯಹೂದ್ಯರು ಅಥವಾ ದಾವಿದನ ಆಳ್ವಿಕೆ ಹೆಬ್ರೋನ್ನಿಂದ ರಾಜಧಾನಿ ಕ್ಯಾಪಿಟಲ್ ಆಗಿತ್ತು. ಆದರೆ ಈಷ್ಬೋಸೇತನು ಏನು ಮಾಡ್ತಾನೆ, ಮಹನೇಮಿಗೆ ಬಂದು ಅದನ್ನು ರಾಜಧಾನಿ ಥರ ಮಾಡಿಕೊಂಡು ಅಲ್ಲಿಂದ ಆಳ್ವಿಕೆ ಸುಮಾರು 2 ವರ್ಷ ಅವನು ರಾಜ್ಯಭಾರವನ್ನು ಮಾಡ್ತಾನೆ. ದಾವಿದನಿಗೊಬ್ಬ ಸ್ಟ್ರಾಂಗ್ ಮನುಷ್ಯ ಇರ್ತಾನೆ, ಬಲವಾದಂಥ ವ್ಯಕ್ತಿ ಯೋವಾಬನು. ಅದು ಸ್ವಂತ ಸಹೋದರಿಯ ಮಗನೇ, ರಿಲೇಟಿವೇ. ಆದರೆ ಇವನಿಗೆ, ಈಷ್ಬೋಸೇತನಿಗೆ ಒಬ್ಬ ಸ್ಟ್ರಾಂಗ್ ಸೇನಾಪತಿ ಇರ್ತಾನೆ, ಅವನು ಅಬ್ನೇರನು. ಈ ರೀತಿಯಾಗಿದ್ದಾಗ ಅಬ್ನೇರನೇ ಈ ಕಡೆ ಇರುವಂಥ ಸೇನಾಪತಿನೇ ದಾವಿದನ ಹತ್ರ ಬಂದು ಹೇಳ್ಬಿಡ್ತಾನೆ, ನಾವೆಲ್ಲರೂ ಒಂದಾಗ್ಬಿಡೋಣ. ಯಾಕೆ ಒಂದಾಗ್ಬಿಡೋಣ ಅಂತ? ಎರಡೂ ದೇಶ ಒಂದಾಗೋದು ಈಸಿ ಅಲ್ಲ, ಇಬ್ಬರು ವ್ಯಕ್ತಿಗಳು ಒಂದಾಗೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ಎರಡು ದೇಶ ಒಂದಾಗ್ಬಿಟ್ಟು ಒಂದು ರಾಜನ ಕೆಳಗೆ ಬರಬೇಕಾದ್ರೆ ಬಹಳ ಬಹಳ ಕಷ್ಟ. ಆದರೆ ಇಲ್ಲಿ ಈ ಅಬ್ನೇರನು ಸ್ವಲ್ಪ ದೇವ್ರ ಜೊತೆಗೆ ಟಚ್ ಇಟ್ಕೊಂಡಂಥ ವ್ಯಕ್ತಿ, ಅಥವಾ ಅಟ್ಲೀಸ್ಟ್ ದೇವರ ವಾಕ್ಯದೊಂದಿಗೆ ಟಚ್ ಇಟ್ಕೊಂಡಂಥ ವ್ಯಕ್ತಿ ಆಗಿದನು. ಯಾಕೆ ಆ ರೀತಿಯಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ಅವನು ಏನು ಹೇಳ್ತಾನೆ, ದೇವರು ವಾಗ್ದಾನ ಮಾಡಿದನು ದಾವಿದನಿಗೆ, ನಾನು ನಿನ್ನನ್ನು ಇಸ್ರಾಯೇಲ್ರಲ್ಲಿ ಯಹೂದ್ಯರಲ್ಲಿಯೂ ನಾನು ಸ್ಥಿರಪಡಿಸಿನಂತ ಯೆಹೋವನ ದಾವಿದನಿಗೆ ವಾಗ್ದಾನ ಮಾಡಿದ್ದನು ಅಬ್ನೇರನಿಗೆ ಗೊತ್ತಾಗ್ತದೆ. ಆದ ಕಾರಣ ಇವನು ಅದನ್ನು ಚಾಲೆಂಜ್ ಆಗಿ ತಗೊಳ್ತಾನೆ. ದೇವ್ರು ಪ್ರಾಮಿಸ್ ಮಾಡಿದನಲ್ಲ, ದೇವ್ರ ಪ್ರಾಮಿಸ್ನ ನಾನು ನೆರವೇರಿಸ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಒಂದು ಐಡೆಂಟಿಟಿ, ತನ್ನ ಒಂದು ಗುರುತಿಸುವಿಕೆ, ಅವನ ಆಪೋಸಿಷನ್ ಪಾರ್ಟಿ ಆಗಿದ್ದರು. ಈಷ್ಬೋಶೆತನ ಸೌಲನ ಮಗನಾದ ಈಷ್ಬೋಶೆತನಿಗೆ ಅವನು ಸೇನಾಪತಿ ಆಗಿದ್ದರು. ದೇವ್ರ ವಾಗ್ದಾನ ನೆರವೇರ್ಬೇಕಂತ ಹೇಳ್ಬಿಟ್ಟು, ದೇವ್ರ ವಾಕ್ಯ ನೆರವೇರ್ಬೇಕಂತ ಹೇಳ್ಬಿಟ್ಟು ಈಗ ದಾವಿದನ ಜೊತೆಯಲ್ಲಿ ಸೌಲನ ಸೇನಾಪತಿಯಾದಂಥ ಅಬ್ನೇರನು ದಾವಿದನ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಳ್ತಾನೆ. ಸರಿ, ಒಡಂಬಡಿಕೆ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಅವನು ದೂತರನ್ನು ಕಳಿಸ್ಬಿಟ್ಟು ಕಡೆಗೆ ಎಲ್ಲ ಕಡೆಗೆ ಅಬ್ನೇರನು ಇಸ್ರಾಯೇಲ್ರ ಹಿರಿಯರಿಗೆಲ್ಲ ದಾವಿದನು ನಮ್ಮ ಅರಸನಾಗಬೇಕೆಂದು ನೀವು ಮುಂಚೆ ಅಪೇಕ್ಷಿಸಿದಂತೆ ಈಗ ಮಾಡ್ರಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಹತ್ರ ಕೂಡ ಒಂದು ಮಾತು ಹೇಳ್ತಾನೆ ರೀ. 2ನೇ ಸಮುವೇಲ 3:18 ಯೆಹೋವನು ದಾವಿದನ ವಿಷಯವಾಗಿ, ಇಲ್ಲಿ ನೋಡ್ರಿ, ಅಲ್ಲಿನೂ ರಾಜಕುಮಾರನಿಗೂ ಸೌಲನ ಮಗನಾದಂಥ ಈಷ್ಬೋಶೆತನಿಗೂ ದೇವರ ವಾಕ್ಯ ಹೇಳ್ತಾನೆ. ಈ ಅಬ್ನೇರನು ಸೇನಾಪತಿ, ಆರ್ಮಿಯಲ್ಲಿ ಇವನು ದೊಡ್ಡ ಅಧಿಕಾರಿ ಇವನು. ಹಾಗಿದ್ರೂ ದೇವ್ರ ವಾಕ್ಯ ಇವನಿಗೆ ಗೊತ್ತಿರ್ತದೆ. ಇಲ್ಲಿ ಈಗ ಇಸ್ರಾಯೇಲ್ರ ಹಿರಿಯರಿಗೂ ಕೂಡ ಕರೆಸ್ಬಿಟ್ಟು ಏನು ಹೇಳ್ತಾನೆ, ಯೆಹೋವನ ದಾವಿದನ ವಿಷಯವಾಗಿ ನನ್ನ ಸೇವಕನಾದ ದಾವಿದನ ಮುಖಾಂತರವಾಗಿ ನನ್ನ ಪ್ರಜೆಗಳಾದ ಇಸ್ರಾಯೇಲ್ರನ್ನು ಫಿಲಿಸ್ಟಿಯರ ಕೈಗೆ ಬೇರೆ ಎಲ್ಲ ಶತ್ರುಗಳ ಕೈಗೂ ತಪ್ಪಿಸುವೆನಂತ ಹೇಳಿದಾನಲ್ಲ. ಆದ ಕಾರಣ ನಾವೇನು ಮಾಡೋಣ, ದಾವಿದನನ್ನು ರಾಜನಾಗಿ ಮಾಡಿಕೊಡೋಣ ಅಂತ ಹೇಳಿದಾಗ ಇಸ್ರಾಯೇಲ್ರು, ಬೆನ್ಯಾಮೀನರು ಇವರೆಲ್ಲರೂ ಒಪ್ತಾರೆ. ಒಪ್ಪಿದಾಗ ಒಂದು ಪಾರ್ಟಿ, ಒಂದು ಸಂತೋಷವಾದಂಥ ಒಂದು ದಾವಿದನ ಹತ್ರ ಬಂದಾಗ ದಾವಿದನು 20 VIPsನ ಕರೆಸ್ಬಿಟ್ಟು ಒಂದು ದೊಡ್ಡ ಪಾರ್ಟಿ ಔತಣ ಮಾಡಿಕೊಂಡು 20ನೇ ವಚನ,
20 ಜನರು ಪಾರ್ಟಿ ಮಾಡಿಕೊಂಡಿದ್ದಾಗ ಕಡೆಗೆ ಅಬ್ನೇರನು ಭಾಳ ಖುಷಿಯಿಂದ ಹೊರಟು ಹೋಗ್ತಾ ಇರ್ತಾನೆ. ಹೋಗುವಾಗ ಒಂದು ಸ್ಯಾಡ್ ನ್ಯೂಸ್. ಎಲ್ಲ ಸಂತೋಷವಾಗಿದ್ದಾರೆ, 2 ಗ್ರೂಪ್ನವರು ಒಂದಾಗ್ತಾ ಇದ್ದಾರೆ. ಈಗ ಅಂಥ ಒಂದು ಸಂದರ್ಭದಲ್ಲಿ 2 ದೇಶವು ಒಂದಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಕಡೆಯ ಒಂದು ಸೇನಾಪತಿ, ಭಾಳ ಸ್ಟ್ರಾಂಗ್ ಮ್ಯಾನ್ ಅವನು ಮತ್ತು ಈ ಕಡೆ ದಾವಿದನ ಕಡೆಯವರು ಕೂಡ ಸೇರಿ, ಆ ಟೈಮ್ನಲ್ಲಿ ಯೋವಾಬನು ದಾವಿದನ ಒಂದು ಸ್ಟ್ರಾಂಗ್ ಮ್ಯಾನ್ ಇರೋದಿಲ್ಲರಿ ಆ ಪಾರ್ಟಿ ಮಾಡುವಾಗ. ಅದೇ ಪ್ರಾಬ್ಲಮ್. ಆ ರೀತಿಯಾಗಿದ್ದಾಗ ಏನಾಗ್ತದೆ, ಅಬ್ನೇರನು ಬಂದು ದಾವಿದನ ಜೊತೆಯಲ್ಲಿ ಎಲ್ಲ ಸಮಾಧಾನವಾಗಿ ದಾವಿದನನ್ನು ರಾಜ ಮಾಡಿಬಿಟ್ಟು ಈಗ ಎಲ್ಲರೂ ನಾವು ಒಟ್ಟಾಗಿ ಒಂದೇ ದೇಶವಾಗಿರೋಣ ಅಂತ ಹೇಳ್ಬಿಟ್ಟು ಖುಷಿಯಿಂದ ಅವನು ಹಿಂದಿರುಗಿ ಹೋಗ್ತಾ ಇರುವಾಗ ಯೋವಾಬನಿಗೆ ದಾವಿದನ ಸ್ಟ್ರಾಂಗ್ ಮ್ಯಾನ್, ಬಲವಾದಂಥ ವ್ಯಕ್ತಿಯಾದಂಥ ಆರ್ಮಿ ಮ್ಯಾನ್, ಸೈನ್ಯದಲ್ಲಿ ದೊಡ್ಡ ವ್ಯಕ್ತಿ, ಸ್ಟ್ರಾಂಗ್ ವ್ಯಕ್ತಿ ಅಂತ ಯೋವಾಬನಿಗೆ ಗೊತ್ತಾಗ್ತದೆ ಅಬ್ನೇರ್ನು ಬಂದನು ಅಂತ ಹೇಳ್ಬಿಟ್ಟು. ಆದ ಕಾರಣ ಇವನಿಗೆ ಇಷ್ಟ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಕೆಲವು ಕಾಲದ ಹಿಂದೆ ಅಬ್ನೇರನು ಈ ಯೋವಾಬನ ತಮ್ಮನಾದಂಥ, ಅವನ ಹೆಸರು ಅಸಹೇಲನು, ಅವನನ್ನು ಕೊಂದಿರ್ತಾನೆ. ಅದು ಮನಸ್ಸಿನಾಗ ಇವನಿಗಿರ್ತದೆ. ಆದ ಕಾರಣ ಮುಯಿ ತೀರಿಸ್ಬೇಕಂತ ಹೇಳ್ಬಿಟ್ಟು ಇವನೇನು ಮಾಡ್ತಾನೆ, ಓಡೋಗ್ಬಿಟ್ಟು ಇವನ್ನ ಕರೆಸ್ಬಿಟ್ಟು ಅಬ್ನೇರ್ನ ಕರೆಸ್ಬಿಟ್ಟು ಅವನ್ನ ಕೊಂದುಬಿಡ್ತಾನೆ. ಅದನ್ನು ಕೇಳಿದಾಗ ದಾವಿದನಿಗೆ ಭಾಳ ದುಃಖ ಆಗ್ತದೆ. ಅಬ್ನೇರ್ನ ಕುರಿತಾಗಿ ಒಂದು ಹಾಡಿನ ಮುಖಾಂತರವಾಗಿ ಹತ್ಬಿಡ್ತಾನೆ, ದುಃಖ ಆಗಿಬಿಡ್ತದೆ. ಆ ರೀತಿಯಾಗಿ ಮುಗಿಯುತ್ತದೆ 2ನೇ ಸಮುವೇಲ 3ನೇ ಅಧ್ಯಾಯ. 2ನೇ ಸಮುವೇಲ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 3. Now there was long war between the house of Saul and the house of David, but David waxed stronger and stronger, and the house of Saul waxed weaker and weaker. And unto David were sons born in Hebron, and his firstborn was Amnon of Ahinoam the Jezreelitess, and his second Chileab of Abigail, the wife of Nabal the Carmelite, and the third Absalom the son of Maacah, the daughter of Talmai, king of Geshur, and the fourth Adonijah the son of Haggith, and the fifth Shephatiah the son of Abital, and the sixth Ithream by Eglah David's wife. These were born to David in Hebron. And it came to pass, while there was war between the house of Saul and the house of David, that Abner made himself strong for the house of Saul. And Saul had a concubine whose name was Rizpah, the daughter of Aiah. And Ishbosheth said to Abner, Wherefore hast thou gone in unto my father's concubine? Then was Abner very wroth for the words of Ishbosheth, and said, Am I a dog's head, which against Judah do shew kindness this day unto the house of Saul thy father, to his brethren, and to his friends, and have not delivered thee into the hand of David, that thou chargest me today with a fault concerning this woman? So do God to Abner, and more also, except as the Lord hath sworn to David, even so I do to him, to translate the kingdom from the house of Saul, and to set up the throne of David over Israel and over Judah, from Dan even to Beersheba. And he could not answer Abner a word again, because he feared him. And Abner sent messengers to David on his behalf, saying, Whose is the land? Saying also, May thy league with me, and behold, my hand shall be with thee, to bring about all Israel unto thee. And he said, Well, I will make a league with thee. But one thing I require of thee, that is, thou shalt not see my face, except thou first bring Michal, Saul's daughter, when thou comest to see my face. And David sent messengers to Ishbosheth Saul's son, saying, Deliver me my wife Michal, which I espoused to me for 100 foreskins of the Philistines. And Ishbosheth sent, and took her from her husband, even from Phaltiel the son of Laish. And her husband went with her along, weeping behind her to Bahurim. Then said Abner unto him, Go, return. And he returned. And Abner had communication with the elders of Israel, saying, Ye sought for David in times past to be king over you.
Now then do it, for the Lord hath spoken of David, saying, By the hand of my servant David I will save my people Israel out of the hand of the Philistines, and out of the hand of all their enemies. And Abner also spake in the ears of Benjamin. And Abner went also to speak in the ears of David in Hebron all that seemed good to Israel, and that seemed good to the whole house of Benjamin. So Abner came to David to Hebron, and 20 men with him. And David made Abner and the men that were with him a feast. And Abner said unto David, I will arise and go, and will gather all Israel unto my lord the king, that they may make a league with thee, and that thou mayest reign over all that thine heart desireth. And David sent Abner away, and he went in peace. And behold, the servants of David and Joab came from pursuing a troop, and brought in a great spoil with them. But Abner was not with David in Hebron, for he had sent him away, and he was gone in peace. When Joab and all the host that was with him were come, they told Joab, saying, Abner the son of Ner came to the king, and he has sent him away, and he is gone in peace. Then Joab came to the king and said, What hast thou done? Behold, Abner came unto thee. Why is it that thou hast sent him away, and he is quite gone? Thou knowest Abner the son of Ner, that he came to deceive thee, and to know thy going out and thy coming in, and to know all that thou doest. And when Joab was come out from David, he sent messengers after Abner, which brought him again from the well of Sirah, but David knew it not. And when Abner was returned to Hebron, Joab took him aside in the gate to speak with him quietly, and smote him there under the 5th rib, that he died, for the blood of Asahel his brother. And afterward, when David heard it, he said, I and my kingdom are guiltless before the Lord forever from the blood of Abner the son of Ner. Let it rest on the head of Joab, and on all his father's house, and let there not fail from the house of Joab one that hath an issue, or that is a leper, or that leaneth on a staff, or that falleth on the sword, or that lacketh bread. So Joab and Abishai his brother slew Abner, because he had slain their brother Asahel at Gibeon in the battle. And David said to Joab and to all the people that were with him, Rend your clothes, and gird you with sackcloth, and mourn before Abner. And King David himself followed the bier. And they buried Abner in Hebron. And the king lifted up his voice, and wept at the grave of Abner, and all the people wept. And the king lamented over Abner, and said, Died Abner as a fool dieth? Thy hands were not bound, nor thy feet put into fetters. As a man falleth before wicked men, so fellest thou. And all the people wept again over him. And when all the people came to cause David to eat meat while it was yet day, David sware, saying, So do God to me, and more also, if I taste bread or aught else, till the sun be down. And all the people took notice of it, and it pleased them, as whatsoever the king did pleased all the people. For all the people and all Israel understood that day that it was not of the king to slay Abner the son of Ner. And the king said unto his servants, Know ye not that there is a prince and a great man fallen this day in Israel? And I am this day weak, though anointed king, and these men, the sons of Zeruiah, be too hard for me. The Lord shall reward the doer of evil according to his wickedness.